ಸ್ನೇಹಿತರೆ, ನಾವಿರೋ ಜಾಗ ಇವತ್ತು ಮಡಿಕೇರಿಯಲ್ಲಿ ನೋಡಿ, ಮಾವಿನಕಾಯಿ ಹೆಂಗೆ ನೋಡಿ. ಆಹಾ, ಬೆಳಗ್ಗೆ ಎದ್ದ ತಕ್ಷಣ ಮಾವಿನಕಾಯಿ ತಿನ್ನೋ ಮಜಾ ಇದೆಯಲ್ಲ, ಮಜಾನೇ ಬೇರೆ ಕಣ್ರಿ. ನೋಡಿ, ಸಾಕದ ಈ ತರ ಕ್ಯಾಮರಾ ವರ್ಕ್ ಮಾಡಿದ್ರೆ. ಸ್ನೇಹಿತರೆ, ಇವತ್ತು ನಾವು ಮಡಿಕೇರಿಯಲ್ಲಿ ಶಿವು, ರೇಣು, ರೇಷ್ಮಾ 4 ಜನನು ಸರಿನಾ ನಡ್ಕೊಂಡು ಹೋಗ್ತಾ ಇದೀವಿ ವಾಕಿಂಗು. ನೋಡಿ, ಇಂಥ ಕ್ಲೈಮೇಟ್ ಅಲ್ಲಿ ಈ ತರ ವಾಕಿಂಗ್ ಮಾಡೋ ಖುಷಿ ಇದೆಯಲ್ಲ, ಮರೆಯಕ್ಕಾಗ್ತದೆ ಅಂತ ಮೆಮೊರಿ ಇದು. ಎಷ್ಟು ಖುಷಿ ಆಯ್ತು ಹೇಳಿ? ತುಂಬಾ ಖುಷಿ ಆಯ್ತಾ? ಶಿವು ಹೇಗಿತ್ತು? ನೋಡಿ ನೋಡಿ, ಊಟ ಇದ್ದಂಗಿದೆ, ಸಕ್ಕದಾಗಿತ್ತು. ನಾವಂತೂ ಎಂಜಾಯ್ ಮಾಡಿದ್ವಿ. ತಾವು ಬಂದು ಎಂಜಾಯ್ ಮಾಡಿ. ನೋಡಿ ಹೆಂಗಿದೆ ನೋಡಿ ಪ್ಲೇಸಸ್. ನೋಡಿ, ಸಕ್ಕತ್ತಾಗೈತೆ. ಒಂದು ಪ್ಲೇಸಸ್ ಸೂಪರ್ ಆಗಿದೆ, ಮಸ್ತ್ ಆಗಿದೆ. ಖಂಡಿತವಳು ತಾವು ಮಡಿಕೇರಿಗೆ ಬಂದ್ರೆ ಇಂಥ ಪ್ಲೇಸ್ ಮಾತ್ರ ಎಂಜಾಯ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಅಷ್ಟೇ ಕ್ಲಾಸ್ ಆಗಿದೆ ಅಲ್ವಾ? ಮಡಿಕೇರಿ ಅಂದ್ರೇನೆ ಸೂಪರ್. ಸೂಪರ್ ಅಲ್ಲ, ಸೂಪರ್ ಅಂದ್ರೇನೆ ಮಡಿಕೇರಿ ಅಂದ್ರೆ ಸೂಪರ್. ಏನಂತೀರಾ? ಕಮೆಂಟ್ ಮಾಡಿ. ಯಾರು ಮಡಿಕೇರಿ ಅವ್ರು ಇದ್ದೀರೋ ಖಂಡಿತವಳು ಈ ರೀಲ್ ನೋಡಿ, ನಿಮ್ಗೇನು ಇಷ್ಟ ಆಯ್ತಂದ್ರೆ ಈ ವಿಡಿಯೋ ನೋಡಿ. ಖಂಡಿತವಳು ನೋಡಿ, ಮಡಿಕೇರಿಯಲ್ಲಿ ಹಂಗೆ ವಾಕಿಂಗ್ ಹೋಗ್ತಾ ಇದೀವಿ ನಾವಂತೂ. ಸಖತ್ತಾಗೈತೆ ವೆದರ್, ಸಖತ್ತಾಗಿತ್ತು. ಬೆಳಗ್ಗೆನೆ ಹೋಗ್ತಾ ಇದ್ರೆ ಒಂಥರ ಚೆನ್ನಾಗಿದೆ. ನಮ್ಮ ಹಳ್ಳಿಗೆ ಹೋದಂಗೆ ಐತೆ ನಿಜವಾಗ್ಲೂ. ಅಲ್ಲ, ಮಡಿಕೇರಿ ಅಂದ್ರೆ ಸೂಪರ್ ಅಂದ್ರೆ ಮಡಿಕೇರಿ. ಹೌದು, ಕರೆಕ್ಟಾ? ಹೌದು. ಎಲ್ಲಿ ನೋಡ್ರು ಗ್ರೀನರಿ ಹೊರಗಿದೆ. ಎಲ್ಲಾರು ಈ ಕಡೆ ಬಂದ್ರೆ ಮಿಸ್ ಮಾಡ್ಕೋಬಿಡಿ, ವೆದರ್ ನ ಎಂಜಾಯ್ ಮಾಡಿ. ನಮ್ ಸೈಡ್ ಇದು, ನಮ್ಮ ಕೊಡಗು ಸೈಡ್ ಇದು. ಹೌದು ಶಿವ, ನಿಮ್ದು ಕೊಡಗಲ್ವಾ? ಹೌದು, ನಮ್ದು ಎಚ್ ಡಿ ಕೋಟೆ. ಇಲ್ಲಿ ಎಷ್ಟು ಕಿಲೋಮೀಟರ್? ಇಲ್ಲಿಂದ ಹತ್ರನೇ ಒಂದು 45 ಕಿಲೋಮೀಟರ್ ಆಗುತ್ತೆ ಅಷ್ಟೇ. 45 ಕಿಲೋಮೀಟರ್. ಸರಿ, ಓಕೆ, ಬನ್ನಿ ನಮ್ಮೂರ್ಗೆ ಒಂದ್ಸರಿ ಹೋಗೋಣ. ಖಂಡಿತ ಹೋಗೋಣ. ಬರ್ಬೇಕು, ನಮ್ಮನೇಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು. ಹೋಗಿ ಅಡಿಗೆ ಮಾಡೋದೇ, ಬಿಸಿ ಬಿಸಿಯಾಗಿ ತಿನ್ನೋದೇ. ನಾವು ಒಂದು ಪ್ರಮೋಷನ್ಗೆ ಅಂತ ಬಂದಿದ್ವಿ, ನಾನು ಮತ್ತೆ ಪ್ರಭುವಣ, ಈ ಒಂದು ಟೀಮ್ಗಳು ಬಂದಿತ್ತು. ಅದ್ರಲ್ಲಿ ಇನ್ನ ಇಬ್ರು ಮಲಗಿದ್ದಾರೆ. ಟೋಟಲ್ 7 ಜನ 8 ಜನ ಬಂದಿದ್ವಿ. ಸಖತ್ತಾಗಿತ್ತು. 7 ರಿಂದ 8 ಜನ ಬಂದಿದ್ದೀವಿ. ಎಲ್ಲ ಮಲಗಿದ್ದಾರೆ. ಯಾಕಂದ್ರೆ ಇಂಥ ಪ್ಲೇಸ್, ಇಂಥ ಕ್ಲೈಮೇಟ್ ಖಂಡಿತವ್ರು ನಮ್ಮ ಲೈಫಲ್ಲಿ ಸಿಗಲ್ಲ. ಅದರಿಂದ ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾಕಿಂಗ್ ಹೋಗೋಣಪ್ಪ ಅಂತ ಹೋಗ್ತಾ ಇದೀವಿ. ರೇಣವ್ರು, ಹೇಗಿತ್ತು ನೈಟ್ ಮಟನ್ ಸಕ್ಕದಾಗಿತ್ತು. ಇದು ಪ್ರಭು ಶೆಟ್ಟಿ ಹೋಯ್ತು ನೋಡಿ, ಹೋಯ್ತು. ಮತ್ತೆ ಹೇಳ್ಬೋದು, ಅದೇನು ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಸರಿನಾ? ಪ್ರಭು ಶೆಟ್ಟಿ ಫುಡ್ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೂ ಬೇಕು ಅಂದ್ರೆ ಮಾಡ್ಕೊಂತೀನಿ. ತುಂಬಾ ಟೇಸ್ಟಿ. ಬ್ಯಾಚಲರ್ಸ್ ಎಲ್ಲೇ ಹೋದ್ರೂ ಆರಾಮಾಗಿ ತಿನ್ಬೋದು, ಮಜಾ ಮಾಡಬಹುದು. ಟೇಸ್ಟಿ ಆಗಿತ್ತು, ಸಖತ್ತಾಗಿ ಮಾಡ್ತಾರೆ. ಅವ್ರ ಕೈ ರುಚಿ ತುಂಬಾ ಚೆನ್ನಾಗಿದೆ. ಹೌದು, ಇಲ್ಲ ಸಖತ್ತಾಗಿತ್ತು. ಊಟ ಮಾಡಿದ ನಾವು ಪ್ರಭುವಣ ಅಂತಂದ್ರೆ ಫುಡ್ ಹೇಳ್ದಲ್ಲ, ಮಡಿಕೇರಿ ಅಂದ್ರೆ ಸೂಪರ್ ಅಂದ್ರೆ ಮಡಿಕೇರಿ. ಹೌದು, ಮಡಿಕೇರಿ ಅವರು ಯಾರು ಇದೀರೋ ಖಂಡಿತವಳು ಈ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಮಾತ್ರ ರಪ ಒತ್ಬಿಡಿ. ಇನ್ನು ತೋರಿಸ್ಕೊಟ್ಟಿದೀವಿ ಆಮೇಲೆ. ಓಕೆ, ಬೇಜ್ ಜನ ಐತೆ ಇವ್ರ ಫುಡ್ ನ ಫಾಲೋ ಮಾಡಿ ಯಾವ ತರ ಮಾಡೋದು ಮನೇಲೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಸಖತ್ತಾಗಿ ಹೇಳ್ಕೊಡ್ತಾರೆ. ಕ್ವಿಕ್ ಆಗಿ ಸಿಂಪಲ್ ಆಗಿ ಮಾಡ್ಕೋಬಹುದು, ಆ ತರ ಹೇಳ್ಕೊಡ್ತಾರೆ. ನೋಡಿ, ಏನಿಲ್ಲ ಮಿಕ್ಸಿ ಇಲ್ಲ ಏನಿಲ್ಲ. ಒಂದೇನ್ ಗೊತ್ತಾ, ನನ್ನ ಮಿಕ್ಸಿ ಇಲ್ಲ ಏನಿಲ್ಲ, ಇಮಿಡಿಯೇಟ್ಲಿ ಈ ಕಡೆ ಬನ್ನಿ ಮಾಡಿ ಬಿಟ್ಟೈತೆ. ಮಿಕ್ಸಿ ಇಲ್ಲ ಏನಿಲ್ಲ, ಹೆಂಗೆ ಇದು ರೆಡಿ ಮಾಡ್ಬಿಟ್ಟು ಹಾಕ್ಬೋದು ಅಂತ ಹೇಳ್ಬಿಟ್ಟು ಮಟನ್ ಯಾವ ತರ ರೆಡಿ ಆಗ್ಬೋದು ಅಂತ ಮಿಕ್ಸಿಯಿಂದಾನೇ ರೆಡಿ ಮಾಡಿದಾರೆ. ಮಟನ್ ಸಖತ್ತಾಗಿತ್ತು. ಊಟ ಮಾತ್ರ ಅಷ್ಟು ಚೆನ್ನಾಗಿ. ಕಾಮಿಡಿ ಅಂದ್ರೆ 5 ಮಿನಿಟ್ಸ್ ಕರೆಂಟ್ ಹೋಗ್ತಾ ಇತ್ತು. ಅದು 5 ನಿಮಿಷ ಬಟ್ ಸಖತ್ತಾಗಿತ್ತು. ಅದೇ ಹೇಳ್ತಾ ಇರೋದು. ತುಂಬಾ ಚೆನ್ನಾಗಿತ್ತು. ಅಷ್ಟೇ, ಊಟ ಸಖತ್ತಾಗಿತ್ತು. ಇನ್ನು ನಿಮ್ಗೆ ಪ್ಲೇಸ್ ತೋರಿಸ್ಕೊಡ್ತೀವಿ. ಮಾಡೋದೊಂದೇ ಇಂಪಾರ್ಟೆಂಟ್ ಅಲ್ಲ, ಸಿಚುವೇಶನ್ ಪ್ರೀತಿಯಿಂದ ಮಾಡ್ಬೇಕು. ಅಡುಗೆ ಏನ್ ಮಾಡ್ಬೇಕು? ಲವ್ ಇಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆನು ಸೂಪರ್ ಆಗಿರುತ್ತೆ ಅಂತ ನಾನು ಇದ್ರಲ್ಲಿ ಇವರು ಬಾಯಿ ಮಾತಾಡ್ ಕೇಳಿದೆ. ಅದ್ರ ನಿಜ ನೋಡಿದಾಗ್ಲೇ ಗೊತ್ತಾಗಿದ್ದು ನನಗೆ. ಅದು ನಿಜವಾಗ್ಲೂ ಪ್ರೀತಿಯಿಂದ ಮಾಡಿದ್ರೆ ಏನ್ ನೋಡಿ, ಮಿಕ್ಸಿ ಇಲ್ಲ ಅಂತಂದ್ರೂ ಅಡಿಗೆ ರೆಡಿ ಆಯ್ತು. ಮತ್ತೆ ಕೆಲವೊಂದೆಲ್ಲ ಕರೆಂಟ್ ಇಲ್ಲ, ಲೇಟ್ ಆದ್ರೂ ಕೂಡ ಎಲ್ಲ ಅರ್ಧಂಬರ್ಧ ತಿಂದ್ರು ಚೆನ್ನಾಗಿ ರೆಡಿ ಆಯ್ತು. ಅಷ್ಟೇ, ಸೂಪರ್ ಆಗಿತ್ತು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ತೋರಿಸ್ಕೊಡ್ತೀವಿ. ಓಕೆ. ಹಿಂಗು ತೆಂಗು ಇದ್ರೆ ಮಂಗನು ಅಡಿಗೆ ಮಾಡುತ್ತೆ ಅಂತ ಹೇಳ್ತಾರೆ, ಬಟ್ ಅವೇನು ಇಲ್ಲದೆ ಇವ್ರು ಅಡಿಗೆ ಮಾಡಿದ್ರು ಸೂಪರ್ ಆಗಿತ್ತು. ಥ್ಯಾಂಕ್ ಯು.